ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ತನಿಕಾ. ಇವತ್ತಿನ ರೆಸಿಪಿ ಅವಲಕ್ಕಿ ಪೊಂಗಲ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ಅವಲಕ್ಕಿ, ಬೆಲ್ಲ, ಕಾಯಿ ತುರಿ, ಸ್ವಲ್ಪ ತುಪ್ಪ, ಗೋಡಂಬಿ, ದ್ರಾಕ್ಷಿ, ಒಂದು 3ರಿಂದ 4 ಏಲಕ್ಕಿ. ಬನ್ನಿ ಇವಾಗ ಪೊಂಗಲ್ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ. ಮೊದಲಿಗೆ ಒಂದು ಪಾತ್ರೆ ತಗೊಂಡು ಅದಕ್ಕೆ 2 ಬೌಲಾಗಷ್ಟು ಅವಲಕ್ಕಿನ ಹಾಕಿದ್ದೀನಿ ನಾನಿಲ್ಲಿ. ಕ್ಲೀನ್ ಮಾಡಿ ಇಟ್ಕೊಂಡಿರೋಂತಹ ಅವಲಕ್ಕಿ. ಅದಕ್ಕೆ ಒಂದು 2 ಲೋಟದಷ್ಟು ನೀರು ಹಾಕಿಬಿಟ್ಟು ಚೆನ್ನಾಗಿ ತೊಳಿಬೇಕು ಅದನ್ನ. ನಾನಿಲ್ಲಿ ಸ್ವಲ್ಪ ಗಟ್ಟಿ ಅವಲಕ್ಕಿ ತೊಗೊಂಡಿರೋದ್ರಿಂದ ಒಂದು 2-3 ನಿಮಿಷ ಅದನ್ನ ನೆನೆಸ್ಬೇಕು ಚೆನ್ನಾಗಿ. ಈ ಥರ ಚೆನ್ನಾಗಿ ಸ್ವಲ್ಪ ತೊಳೆದು ಚೆನ್ನಾಗಿ ಒಂದು 2-3 ನಿಮಿಷ ನೆನೆಯಕ್ಕೆ ಬಿಡಬೇಕು. ಅದು ತೀರಾ ಒಂದು 5-6 ನಿಮಿಷ ನೆನೆಯಕ್ಕೆ ಬಿಡಬಾರ್ದು, ಏಕೆಂದರೆ ಅವಲಕ್ಕಿ ಅಲ್ವಾ ಫುಲ್ ನೆಂದು ಹೋಗುತ್ತೆ. ಅದರಿಂದ ಒಂದು 2-3 ನಿಮಿಷ ಈ ಥರ ಚೆನ್ನಾಗಿ ತೊಳೆದು ಒಂದು 2 ನಿಮಿಷ ಅಥವಾ 3 ನಿಮಿಷ ಇಟ್ಟರೆ ಸಾಕು. ನೆಕ್ಸ್ಟು ಒಂದು ಕಡಾಯಿ ಇಟ್ಟು ಅದು ಕಾದ ನಂತರ 1-2 ಸ್ಪೂನ್ ಆಗೋಷ್ಟು ತುಪ್ಪ ಹಾಕಬೇಕು. ತುಪ್ಪ ಕಾದ ನಂತರ ಸ್ವಲ್ಪ ಗೋಡಂಬಿ, ಸ್ವಲ್ಪ ದ್ರಾಕ್ಷಿ ಇವೆರಡನ್ನು ಹಾಕಿ ಚೆನ್ನಾಗಿ ಗೋಲ್ಡನ್ ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಈ ಥರ ಫ್ರೈ ಮಾಡಿ ಇದನ್ನ ಒಂದು ಬೌಲಿಗೆ ನೋಡಿ, ಈ ಥರ ಆದಮೇಲೆ ಇದನ್ನ ಒಂದು ಬೌಲಿಗೆ ಎತ್ತಿಟ್ಕೋಬೇಕು. ನೋಡಿ ಈ ಥರ ಒಂದು ಬೌಲಿಗೆ ಎತ್ತಿಟ್ಕೊಳ್ಳಿ. ನೆಕ್ಸ್ಟ್ ಅದೇ ಕಡಾಯಿಗೆ 1 ಕಪ್ ಬೆಲ್ಲನ ಹಾಕಿ ಅದಕ್ಕೆ ಸ್ವಲ್ಪ ನೀರು, ಸೇರಿಸಿ ಚೆನ್ನಾಗಿ ಕುದಿಬೇಕದು. ಇದನ್ನು ಸೋಸೋದೇನು ಬೇಡ. ಬೆಲ್ಲ ಚೆನ್ನಾಗಿರೋದ್ರಿಂದ ಏನು ಅದು ಗಲೀಜು ಅದು ಏನೂ ಇರಲ್ಲ, ಕಡ್ಡಿ ಆ ಥರ ಏನಿರಲ್ಲ. ಅದಕ್ಕೋಸ್ಕರ ಸೋಸೋದೇನು ಬೇಡ. ಹಾಗೆ ಆಮೇಲೆ ನೆನೆಸಿಟ್ಕೊಂಡಿರೋ ಅಂಥ ಅವಲಕ್ಕಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಈ ಥರ ಒಂದು 5 ನಿಮಿಷ ಈ ಥರ ಮಾಡಿದ್ರೆ ಫುಲ್ ಅದು ಗಟ್ಟಿಯಾಗುತ್ತೆ. ಒಂದು 5 ನಿಮಿಷಕ್ಕೆಲ್ಲ ನೋಡಿ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾಯಿದೆ. ಇವಾಗ ಇನ್ನೊಂದು 5 ನಿಮಿಷಕ್ಕೆಲ್ಲ ಗಟ್ಟಿಗಾಗುತ್ತೆ. ನೆಕ್ಸ್ಟು ಸ್ವಲ್ಪ ಉಪ್ಪು ಹಾಕಬೇಕು. ಯಾಕೆಂದರೆ ಯಾವುದೋ ಒಂದು ಸ್ವೀಟ್ ಮಾಡ್ತೀವಿ ಅಂತಂದ್ರೂ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಬರುತ್ತೆ ಅನ್ನೋದೊಂದು ಒಂದಿರುತ್ತೆ. ಹಾಗಾಗಿ ನೋಡಿ ಎಷ್ಟು ಗಟ್ಟಿಯಾಗಿದೆ. ಇವಾಗ ಎಷ್ಟು ಗಟ್ಟಿ ಆದ ತಕ್ಷಣ ತುಪ್ಪದಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರೋಂಥ ಗೋಡಂಬಿ ದ್ರಾಕ್ಷಿನ ಹಾಕಿ ಮತ್ತೆ ಫ್ರೈ ಮಾಡಬೇಕು. ನೆಕ್ಸ್ಟ್ ಉಳಿದಿರೋಂಥ ತುಪ್ಪನೂ ಸಹ ಅದಕ್ಕೆ ಹಾಕಿ ಫ್ರೈ ಮಾಡಿ ನೆಕ್ಸ್ಟು ಮತ್ತು ತುರಿದಿಟ್ಕೊಂಡಿರೋ ಕಾಯಿ ಕೂಡ ಅದಕ್ಕೆ ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈ ಥರ. ಇವಾಗಲೂ ಸ್ವಲ್ಪ ಏಲಕ್ಕಿ ಹಾಕಬೇಕಿತ್ತು, ಆ್ಯಕ್ಚುಲಿ ನಾನು ಮಿಸ್ ಮಾಡಿದ್ದೀನಿ, ಆಮೇಲೆ ಹಾಕಿದ್ದೀನಿ ಏಲಕ್ಕಿನ. ನೀವು ಈ ಟೈಮಲ್ಲೇ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಳ್ಳಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಬಾಣಲಿಗೆ ಅಂಟಬಾರ್ದು ಆ ಥರ. ನೋಡಿ ವೆರಿ ಸಿಂಪಲ್, ತುಂಬ ಈಸಿ. ಒಂದು 10-15 ನಿಮಿಷಕ್ಕೆಲ್ಲ ಆಗಿ ಹೋಗುತ್ತಿದ್ದು ಅವಲಕ್ಕಿ ಪೊಂಗಲ್. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಸಿಂಪಲಾಗಿ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಈಗ ಅವಲಕ್ಕಿ ಒಗ್ಗರಣೆ ಆ ಥರ ಏನಾದರೂ ಮಾಡಿದಾಗ ಈ ಥರ ಸುಮ್ಮನೆ ಒಂದು ಸ್ವೀಟು ಈ ಥರ ಮಾಡ್ಕೋಬೋದು. ನೋಡಿ ರೆಡಿಯಾಗಿದೆ. ನೋಡಿ ಈಗ ಬೌಲಿ ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ ಅವಲಕ್ಕಿ ಪೊಂಗಲ್ ರೆಡಿಯಾಗಿದೆ. ಇಂಟ್ರೆಸ್ಟ್ ಇದ್ದವರು ಒಮ್ಮೆ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.